ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಹೇಗೆ ಮಾಡಿದ್ವಿ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಫಸ್ಟು ಹೊಸ್ಲು ಪೂಜೆ ಮಾಡಿಬಿಟ್ಟು ಹೊಸ್ಲಲ್ಲಿ ಗಣೇಶನ ಅರಿಶಿನದಿಂದ ಮಾಡಿ ಗಣೇಶನ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಒಳಗಡೆ ಪೂಜೆ ಮಾಡೋದು. ಇದೇ ರೀತಿ ನಾವು ಮಾಡ್ಕೊಂಬಂದಿರೋದು. ಒಳಗಡೆ ನಾನು ದೇವರು ಬಾಗಿಲಲ್ಲಿ ಗಣೇಶನ ಬಿಡಿಸಿ ಆ ಕಡೆ ಈ ಕಡೆ ದೀಪನ ಬಿಡಿಸಿದೆ. ನಾನು ಪ್ರತಿ ವರ್ಷವೂ ಗಣೇಶ ಹಬ್ಬದ ದಿವಸ ಈ ಥರ ಗಣಪತಿ ಚಿತ್ರನೇ ಬರೆಯೋದು. ನಮ್ಮ ಮನೇಲಿ ಎಲ್ಲರೂ ಕೂಡ ಗಣಪತಿನೇ ಮೇಲಿಂದ ಇಳಿದು ಬಂದುಬಿಟ್ಟಿದೆ ಅಂತ ಎಲ್ಲ ರೇಗಿಸ್ತಾ ಇದ್ರು ನನಗೆ. ನೋಡಿ, 5 ಥರ ಹಣ್ಣುಗಳನ್ನ ಇಟ್ಬಿಟ್ಟು ಒಂದು ತಟ್ಟೆಯಲ್ಲಿ ಜೋಡಿಸ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಗಣಪತಿ ಏನು ಕೂರಿಸೋದಿಲ್ಲ, ಬೆಳ್ಳಿ ಗಣಪತಿನೇ ಇರುತ್ತಲ್ಲ ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ನೋಡಿ, ಇಲ್ಲಿ ಫೋಟೋ ತೋರಿಸ್ತಾ ಇದ್ದೀನಲ್ಲ, ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ. ಇದು ನಮ್ಮ ಊರಿನಲ್ಲಿರುವಂಥ ಮೂಲ ದೇವರು. ಇಲ್ಲಿ ಎಷ್ಟೊಂದು ದೇವರುಗಳಿದ್ದಾವೆ ಅಂತ ಅಂದರೆ, ನಮ್ಮೂರಿನಲ್ಲಿ ನಮ್ಮ ಮನೆ ದೇವರಾಗಿರುವಂಥ ಆಂಜನೇಯ ಮತ್ತು ಪಟ್ಲದಮ್ಮ ದೇವರು ಎರಡೂ ಕೂಡ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಬರ ದೇವರು ಕೂಡ ಇದೆ, ಈಶ್ವರ ದೇವರು ಕೂಡ ಇದೆ, ಗಣಪತಿ ದೇವಸ್ಥಾನವೂ ಕೂಡ ಇದೆ. ಎಲ್ಲ ದೇವಸ್ಥಾನಗಳು ನಮ್ಮೂರಲ್ಲಿ ಇರೋದ್ರಿಂದ ನಮ್ಮೂರು ನಮಗೇನೋ ಒಂಥರ ಚೆಂದ ಅನಿಸುತ್ತೆ. 4 ಕಡೆಯಿಂದನೂ ದೇವಸ್ಥಾನಗಳು ಸಿಗ್ತವೆ ನಮ್ಮೂರಿನಲ್ಲಿ. ನಮ್ಮ ಮನೆ ದೇವರು ಇಷ್ಟೇ. ನಾನು ಸಿಂಪಲಾಗಿ ಫೋಟೋ ಇಟ್ಕೊಂಡು ಪೂಜೆ ಮಾಡಿರೋವಂಥದ್ದು. ನೋಡಿ, ಇಲ್ಲಿ ಕೆಳಗಡೆ ಗಣಪತಿ ವಿಗ್ರಹನ ಇಟ್ಬಿಟ್ಟು ಬೆಳ್ಳಿ ಪೂಜೆ ಮಾಡಿದ್ದೀನಿ. ಗಣಪತಿಗೆ ಪ್ರಿಯವಾದದ್ದು ಏನು ಅಂತ ಅಂದರೆ ಕಡಲೆಕಾಳಿನ ಹಾರ ಮತ್ತು ಎಕ್ಕದ ಹೂವಿನ ಹಾರ ಗಣಪತಿಗೆ ಪ್ರಿಯವಾದದ್ದು, ಮತ್ತು ಗರಕೆ. ಇದನ್ನೆಲ್ಲ ಇಟ್ಬಿಟ್ಟು ಅಭಿಷೇಕ ಮಾಡಿಬಿಟ್ಟು ಸಿಂಪಲ್ಲಾಗೇ ಪೂಜೆ ಮಾಡಿದ್ದೀನಿ. ತುಂಬ ಏನು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಇಷ್ಟೇ ಮಾಡೋಕ್ಕಾಗಿದ್ದು. ದೇವರಿಗೆ ಅಂತ ಅಂದ್ಬಿಟ್ಟು ಸಕ್ಕರೆ ನೈವೇದ್ಯಕ್ಕೆ ಇಟ್ಟಿದ್ದೆ. ಸಂಜೆ ಏನಾರ ಪಾಯಸ ಮಾಡಿ ಇಡೋಣ, ಇವಾಗ ಆಗ್ತಾಯಿಲ್ಲ ಅಷ್ಟೊಂದು ಅಂತ ಅಂದ್ಬಿಟ್ಟು. ನೋಡಿ, ಗಣಪತಿ ಚೆನ್ನಾಗಿ ಬಂದಿದೆಯಾ ಅಂದ್ಕೊಂಡಿದ್ದೀನಿ ನಾನು ಬಿಡಿಸಿರೋದು. ಕಮೆಂಟ್ ಮಾಡಿ ಹೇಗೆ ಬಿಡಿಸಿದ್ದೀನಿ ಅಂತ ಅಂದ್ಬಿಟ್ಟು. ಇದು ಬೆಳಗಿನ ಪೂಜೆ ಆಗಿತ್ತು ಫ್ರೆಂಡ್. ಸಂಜೆ ನೋಡಿ, ಕತ್ಲೆ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಗಣಪತಿ ಲೈಟ್ ಬೆಳಕಿಗೆ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಟೈಮಲ್ಲಿ ಒಂಥರ ಕಾಣಿಸ್ತಾ ಇರುತ್ತೆ ದೇವ್ರ ಮನೆ, ಸಂಜೆ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟ್ ಬೆಳಕಲ್ಲಿ ಅಂತ. ಬೆಳಗ್ಗೆ ಒಂಥರ ಕಾಣುತ್ತೆ ದೇವ್ರ ಮನೆ, ನಮಗೆ ಸಂಜೆ ಒಂಥರ ಕಾಣಿಸ್ತಾ ಇರುತ್ತೆ. ಏನೋ ಒಂಥರ ಖುಷಿ, ಹಬ್ಬ ಬಂತು ಅಂತ ಅಂದರೆ. ಅದಾದಮೇಲೆ ನಾವು ಫ್ರೆಂಡ್ ಮನೆಗೆ ಹೋಗಿದ್ವಿ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು. ಅವರು ಅಲ್ಲಿ ಗಣಪತಿ ಕೂರಿಸಿದ್ರು. ನಾವು ಹೋದಾಗ 7:15 ಆಗಿತ್ತು. ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಅಂದರೆ, ಪ್ರತಿ ವರ್ಷವೂ ಅವ್ರು ಕೂರಿಸ್ತಾರೆ. ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ, ಅವ್ರು ಕುಂಕುಮಕ್ಕೆ ಕರೀತಾರೆ ನಮ್ಮನ್ನೆಲ್ಲ. ಇದಾದಮೇಲೆ ಇನ್ನೊಬ್ಬರು ಮನೆಗೆ ಕೂರಿಸಿದ್ರು, ಅವರು ಕೂಡ ಕುಂಕುಮಕ್ಕೆ ಕರೆದಿದ್ರು. ಅವ್ರ ಮನೆಗೆ ಹೋಗೋಣ ಅಂತ ಡೈರೆಕ್ಟಾಗಿ ಅವ್ರ ಮನೆಯಿಂದ ಅವ್ರ ಮನೆಗೆ ನಾವು ಹೋದ್ವಿ ಕುಂಕುಮ ತೊಗೊಂಡು. ಇದು ಅವ್ರ ಮನೇಲಿ ಇರುವಂಥ ದೇವ್ರ ಮನೆಯಲ್ಲಿ ಇವ್ರು ಕೂರಿಸಿದ್ದು. 2 ಮನೇಲೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂರಿಸಿದ್ರು. ಅಲಂಕಾರವಂತೂ ತುಂಬ ಚೆನ್ನಾಗಿ ಮಾಡಿದರು. ಫಸ್ಟ್ನ ತೋರಿಸಿದ್ಮೇಲೆ ಅವ್ರ ಮನೇಲಿ 3 ದಿನ ಇಟ್ಟಿದ್ರು. ಇವರು ಅವತ್ತೇ ಕೂಡ ಬಿಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವತ್ತೇ ಬಿಟ್ಬಿಟ್ರು. ಅಲ್ಲಿ ಕುಂಕುಮ ತೊಗೊಂಡು ನೈಟ್ ಅಡುಗೆಗೆ ನಾವು ಏನು ಮಾಡಿದ್ವಿ ಅಂದರೆ, ನೋಡಿ, ಮೊಳಕೆ ಕಾಳಿನ ಕೋಸಂಬರಿ. ಮೊಳಕೆ ಕಾಳು ಆರೋಗ್ಯಕ್ಕೆ ತಂಪು ಅಂತ ಅಂದ್ಬಿಟ್ಟು ಅದ್ರ ಕೋಸಂಬರಿ ಮಾಡಿದ್ದೀನಿ. ಮಿಕ್ಸ್ ತರಕಾರಿ ಪಲ್ಯ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇದಾದಮೇಲೆ ಹೆಸರುಬೇಳೆ ಪಾಯಸ ಮಾಡಿದ್ದೀನಿ, ಪಲಾವ್ ಸ್ವಲ್ಪ ಮಾಡಿದ್ದೀನಿ, ಮತ್ತು ಸಾಂಬಾರು, ವೈಟ್ ರೈಸ್ ಮಾಡಿದ್ವಿ. ಒಬ್ಬಟ್ಟನ್ನ ನಾನು ಹೊರಗಡೆಯಿಂದ ತರಿಸಿದ್ದೆ, ಯಾಕಂದರೆ ನನಗೆ ಸ್ವಲ್ಪ ಹುಷಾರಿಲ್ವಲ್ಲ, ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಮನೇಲಿ ಮಾಡಿರಲಿಲ್ಲ ಈ ಸಲ. ಬಟ್ ಒಬ್ಬಟ್ಟು ಅಷ್ಟೊಂದು ಚೆನ್ನಾಗಿಲ್ಲ. ನೀನು ಮಾಡಿದಷ್ಟು ಚೆನ್ನಾಗಿರುತ್ತೆ ಒಬ್ಬಟ್ಟು, ಸಕ್ಕರೆ ಪಾಕ ಥರ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾಯಿದ್ರು. ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಇವತ್ತು ನನ್ನ ತಮ್ಮನ ಬರ್ತಡೇ ಇತ್ತು ಹಬ್ಬದ ದಿವಸನೇ. ಹಾಗಾಗಿ ಅಲ್ಲಿ ಕೇಕ್ ಕಟ್ಟಿಂಗ್ ಮಾಡಿಸ್ಬಿಟ್ಟು ಅಲ್ಲೊಂದು ಸ್ವಲ್ಪ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಇವತ್ತು ನಮ್ಮ ಮನೇಲಿ 2 ಹಬ್ಬ ಸೆಲೆಬ್ರೇಷನ್ ಮಾಡ್ದಂಗಾಯಿತು. ಒಂದು ತಮ್ಮನ ಬರ್ತಡೇ, ಒಂದು ಗಣಪತಿ ಹಬ್ಬ. ಕೇಕ್ ಡಿಸೈನ್ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಐಡಿಯಾ ನನ್ನ ತಂಗಿದು. ಥ್ಯಾಂಕ್ ಯು ಫಾರ್ ವಾಚಿಂಗ್.